श्रीगुरुभ्यो नमः हरिः ओम् योऽन्तः प्रविश्य वाचमिमां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवति तनुभवादिडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती स मम वचति दत्तां सन्निधिं मानसे च तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसविद्यावादशालिनः इष्टदात्कष्टहर्षेन्नः विद्यामान्यान् मुनीन् नमः श्रीगुरुभ्यो नमः। ತೈತ್ತರೀಯ ಉಪನಿಷತ್ತು ಶಿಕ್ಷಾವಲ್ಲಿಯಲ್ಲಿ ಭಗವಂತನ ಗುಣಚಿಂತನೆ, ಅದೇ ರೀತಿಯಾಗಿ ಸತ್ ಅಸತ್ ಇತ್ಯಾದಿ ಪದಗಳು ಅದು ಯಾರನ್ನ ಹೇಳ್ತದೆ ಅಂತ ಹೇಳಿಕೊಂಡು ನಮಗೆ ತಿಳಿಸಿಕೊಟ್ಟಿತು. ಹೀಗೆ ಆ ಬ್ರಹ್ಮವಲ್ಲಿ ಆ ರೀತಿಯಾಗಿ ಪರಿಸಮಾಪ್ತಿ ಆಗ್ತದೆ. ತದನಂತರದಲ್ಲಿ ಮುಂದೆ ಭಗವಂತನ ಇನ್ನಷ್ಟು ವಿಚಾರಗಳ ಬಗ್ಗೆ ಈ ತೈತ್ತರೀಯ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಏನು ಭೃಗುವಲ್ಲಿ ಆರಂಭವಾಗುವಂತಹದ್ದು ಭೃಗುರ್ವೈವಾರುಣಿ ಅಂತ ಹೇಳಿಕೊಂಡು ವರುಣಂ ಪಿತರಮಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ಅಂತ ಹೇಳಿಕೊಂಡು ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳಬೇಕು. ಬ್ರಹ್ಮನ ಬಗ್ಗೆ ತಿಳ್ಕೊಳ್ಳಬೇಕು ಅಂತಾದರೆ ಬ್ರಹ್ಮನ ಸ್ವರೂಪ, ಯಾಕೆ ಅಂತಂದರೆ ಸ್ವರೂಪ ಗೊತ್ತಿಲ್ಲ ಅಂತಾದರೆ ಯಾರ ಸ್ವರೂಪ ಜ್ಞಾನ ಇಲ್ವೋ ಆವಾಗ ಆ ಸ್ವರೂಪ ಜ್ಞಾನ ಇಲ್ಲವಾದ್ರಿಂದಾಗಿ ಅದು ಅವರನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವರೂಪ ಜ್ಞಾನ ಅವಶ್ಯಕ. ಆ ಸ್ವರೂಪ ಜ್ಞಾನವನ್ನು ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡು ಈ ಭೃಗುವಲ್ಲಿ ಆರಂಭವಾಗ್ತದೆ ತೈತ್ತರೀಯ ಉಪನಿಷತ್ತು. ವರುಣ ಅವನು ತನ್ನ ತಂದೆಯಾಗಿರ್ತಕ್ಕಂತಹ ಭೃಗುವಿನ ಬಳಿಗೆ ಬಂದು ಕೇಳ್ತಾನೆ. ಏನು ಅಂತ ಕೇಳಿದರೆ ಈ ಭೃಗುವಿನದ್ದು ಅದೇ ರೀತಿಯಾಗಿ ವರುಣ ಅವರ ಸಂವಾದರೂಪಿಯಾಗಿ ಇರತಕ್ಕಂತಹ ಉಪನಿಷತ್ತು ತೈತ್ತರೀಯದಲ್ಲಿ ಭೃಗುವಲ್ಲಿ. ಅವನು ತಂದೆಯಾಗಿರ್ತಕ್ಕಂತಹ ವರುಣನ ಬಳಿ ಕೇಳ್ತಾನೆ. ವರುಣ ತಂದೆಯಾಗಿರ್ತಕ್ಕಂತಹ ಭೃಗುವಿನ ಬಳಿಗೆ ಬಂದು ಭಗವಂತನ ಬಗ್ಗೆ ಅದೀಹಿ ಭಗವೋ ಬ್ರಹ್ಮೇತಿ ಅಂತ ಹೇಳಿಕೊಂಡು ನನಗೆ ಪರಬ್ರಹ್ಮನನ್ನು, ಆ ಪರಬ್ರಹ್ಮ ತತ್ವವನ್ನು ತಿಳ್ಕೊಳ್ಳಬೇಕು, ಆ ಪರಬ್ರಹ್ಮ ತತ್ವದ ಬಗ್ಗೆ ನಮಗೆ ಉಪದೇಶವನ್ನು ಮಾಡಿ ಅಂತ ಹೇಳಿಕೊಂಡು ಕೇಳ್ತಾನೆ. ಅದೀಹಿ ಭಗವೋ ಬ್ರಹ್ಮೇತಿ ಅಂತ ಹೇಳಿಕೊಂಡು ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚಂ ಇತಿ ಹೇಳ್ತಾರೆ. ಯಾವುದು ಬ್ರಹ್ಮ ಅಂತ ಹೇಳಿದ್ರೆ, ಬ್ರಹ್ಮ ಅಂತ ಹೇಳಿದ್ರೆ ಅನ್ನವನ್ನು, ಪ್ರಾಣ, ಚಕ್ಷುಷು, ಅದೇ ರೀತಿಯಾಗಿ ಶ್ರೋತ್ರೇಂದ್ರಿಯ, ಮನಸ್ಸು, ವಿಜ್ಞಾನ, ಆನಂದ, ವಾಕ್ ಇದೆಲ್ಲವೂ ಕೂಡ ಬ್ರಹ್ಮ ಅಂತ ಹೇಳ್ತಾರೆ. ಸರಿ, ಅದರ ಹೇಳ್ತಾರೆ, ಉತ್ತರವನ್ನು ಕೊಡ್ತಾರೆ. ಏನು ಅದೀಹಿ ಭಗವೋ ಬ್ರಹ್ಮೇತಿ ಅಂತ ಹೇಳಿಕೊಂಡು ಪ್ರಶ್ನೆಯನ್ನು ಕೇಳಿದ್ದು, ಭಗವಂತನ ಬಗ್ಗೆ ಉಪದೇಶವನ್ನು ಮಾಡು ಅಂತ ಹೇಳಿಕೊಂಡು
ಅದಕ್ಕೆ ಉತ್ತರ ರೂಪದಲ್ಲಿ ಅನ್ನ ಪ್ರಾಣ ಚಕ್ಷು ಶ್ರೋತ್ರ ಮನೋ ವಾಕ್ ಸರ್ವಂ ಬ್ರಹ್ಮ, ಇದೆಲ್ಲವೂ ಕೂಡ ಬ್ರಹ್ಮ ಅಂತ ಹೇಳಿಕೊಂಡು ಉತ್ತರವನ್ನು ಹೇಳ್ತಾರೆ. ಮತ್ತೆ ಹೇಳ್ತಾನೆ ಏನು ಅಂತ ಕೇಳಿದ್ರೆ, ಯಾರಿಂದ ಎಲ್ಲ ಜೀವರಾಶಿಗಳು ಹುಟ್ಟುವಂತಹದ್ದು. ಯಥೋವಾ ಇಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಯಾರಿಂದಾಗಿ ಎಲ್ಲ ಸಮಸ್ತರಾಗಿರತಕ್ಕಂತಹ ಜೀವರಾಶಿಗಳು ಹುಟ್ಟುತ್ತಾರೋ, ಯಾಕೆ ಉತ್ತರವನ್ನು ಉಪನಿಷತ್ತೇ ಕೊಡುತ್ತದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯತಃ ಯಾರಿಂದಾಗಿ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಪದಾರ್ಥಗಳು ಹುಟ್ಟುತ್ತವೆಯೋ, ಮತ್ತೆ ಏನ ಜಾತಾನಿ ಜೀವಂತಿ, ಹುಟ್ಟುವುದು ಮಾತ್ರವಲ್ಲ ಜಾತಾನಿ ಜೀವಂತಿ, ಅದು ಹುಟ್ಟತಕ್ಕಂತಹ ಪದಾರ್ಥಗಳು, ಹುಟ್ಟಿದಂತಹ ಪದಾರ್ಥಗಳು ಎಲ್ಲದಕ್ಕೂ ಕೂಡ ಒಂದು ಜೀವನ ಅಂತಿದೆ. ಅದು ಯಾರಿಂದಾಗಿ ಆಗ್ತದೆಯೋ, ಮತ್ತೆ ಅಷ್ಟು ಮಾತ್ರವಲ್ಲದೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ, ಎಲ್ಲ ಹುಟ್ಟಿದಂತಹ ಪದಾರ್ಥಗಳು ಅದು ಕೊನೆಗೆ ಹೋಗಿ ಸೇರುವುದು ಯಾರನ್ನ ಅಂತ ಕೇಳಿದ್ರೆ ಅದನ್ನೇ ತದ್ವಿಜಿಜ್ಞಾಸಸ್ವ, ಅದನ್ನು ತಿಳ್ಕೊಳ್ಬೇಕು. ಅದರ ಬಗ್ಗೆ ಹೇಳ್ತಾನೆ. ಯಾವುದು ಅಂತ ಕೇಳಿದ್ರೆ ಎಲ್ಲ ಈ ಹುಟ್ಟತಕ್ಕಂತಹ ಪದಾರ್ಥಗಳು ಯಾರಿಂದಾಗಿ ಜಗತ್ತಿಗೆ ಬಂದಿದೆಯೋ ಅಷ್ಟು ಮಾತ್ರವಲ್ಲದೆ ಅದು ಹುಟ್ಟಿರತಕ್ಕಂತಹ ಪದಾರ್ಥಗಳು ಯಾರಿಂದಾಗಿ ಜೀವನವನ್ನು ಪಡ್ಕೊಂಡಿದೆಯೋ, ಅಂದರೆ ಹುಟ್ಟಿದಂತಹ ಪದಾರ್ಥಗಳಿಗೆ ಕ್ರಿಯಾಶಕ್ತಿಯನ್ನು ಅದರಲ್ಲಿ ತುಂಬಿಸಿರ್ತಾನೋ, ಮತ್ತೆ ಅಷ್ಟು ಮಾತ್ರವಲ್ಲದೆ ಎಲ್ಲವೂ ಕೂಡ ಹುಟ್ಟಿರತಕ್ಕಂತಹ ಪದಾರ್ಥಗಳು ಕೊನೆಗೆ ಹೋಗಿ ಯಾರನ್ನ ಸೇರ್ತದೆಯೋ ಅದನ್ನ ತದ್ವಿಜಿಜ್ಞಾಸಸ್ವ, ಅದನ್ನ ಏನು ಕರೀತಾರೆ ಅಂತ ಕೇಳಿದ್ರೆ ಬ್ರಹ್ಮ ಅಂತ ಕರೀತಾರೆ. ಆ ಜಗತ್ತಲ್ಲಿರತಕ್ಕಂತಹ ಪದಾರ್ಥಗಳಿಗೆ ಕ್ರಿಯಾಶಕ್ತಿಯನ್ನು, ಅದೇ ರೀತಿಯಾಗಿ ಹುಟ್ಟತಕ್ಕಂತಹ ಸಾಮರ್ಥ್ಯ, ಇದೆಲ್ಲವನ್ನೂ ಕೂಡ ಕೊಟ್ಟು ಕೊನೆಗೆ ಲಯವನ್ನು ಮಾಡುವವನು, ಅವನ ಬಗ್ಗೆ ನೀನು ತಿಳ್ಕೊಳ್ಳಬೇಕು. ತದ್ವಿಜಿಜ್ಞಾಸತ್ವ ತದ್ಬ್ರಹ್ಮ, ಇದನ್ನೇ ನಾವು ಏನು ಕರಿತೇವೆ ಅಂತ ಕೇಳಿದ್ರೆ ಬ್ರಹ್ಮ ಅಂತ ಕರಿತೇವೆ. ಇದೇ ಆ ಗುಣಪೂರ್ಣವಾಗಿರ್ತಕ್ಕಂತಹ ವಸ್ತು, ಆ ಗುಣಪೂರ್ಣವಾಗಿರತಕ್ಕಂತಹ ಒಂದು ಪದಾರ್ಥ ಯಾವುದು ಅಂತ ಕೇಳಿದ್ರೆ ಇದೆ. ಇದನ್ನು ನೀನು ತಿಳ್ಕೊಳ್ಬೇಕು. ಅದನ್ನು ನೀನು ತಿಳ್ಕೊಳ್ಬೇಕು ಅಂತಾದರೆ ಅದಕ್ಕೆ ತುಂಬ ಶ್ರವಣಾದಿಗಳನ್ನು, ಶ್ರವಣ ಮನನ ಇತ್ಯಾದಿಗಳನ್ನು ನೀನು ಮಾಡಿ ತದನಂತರದಲ್ಲಿ ನಿನಗೆ ಆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕಾಗದೆ ಅಂತ ಹೇಳ್ತಾನೆ. ಇನ್ನು ಈ ಭೃಗುವಲ್ಲಿಯಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಈ ಭೃಗು ಮತ್ತು ವರುಣರ ಒಂದು ಸಂವಾದಿ ರೂಪಿಯಾಗಿ ಹೊರಟಿರತಕ್ಕಂತಹದ್ದು. ಇಲ್ಲಿ ಯಾವುದನ್ನೆಲ್ಲ ಸಮನ್ವಯ ಮಾಡ್ತಾರೆ ಅಂತ ಕೇಳಿದರೆ, ಹಿಂದೆ ವಿಜ್ಞಾನ, ಆನಂದ, ಅದೇ ರೀತಿಯಾಗಿ ಚಕ್ಷು, ಶ್ರೋತ್ರ, ಮನೋ, ವಾಕ್ ಇತ್ಯಾದಿ ಎಲ್ಲ ಪದಾರ್ಥಗಳು, ಇದೆಲ್ಲವೂ ಕೂಡ ಯಾರ ಒಂದು ವ್ಯವಸ್ಥೆಯಿಂದಾಗಿ ಇದೆಯೋ ಅದರ ಬಗ್ಗೆ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು. ಅದನ್ನು ಭಗವಂತನಲ್ಲಿ ಚೆನ್ನಾಗಿ ಸಮನ್ವಯವನ್ನು ಮಾಡಲಿಕ್ಕೂ ಕೂಡ ಈ ತೈತ್ತರೀಯ ಉಪನಿಷತ್ತು ಹೊರಟಿದೆ. ಸರಿ, ಈ ಭೃಗು ಮತ್ತು ವರುಣ ತಂದೆ ಮಗ ಪ್ರಶ್ನಾರೂಪದಲ್ಲಿ ಇಲ್ಲಿ ಇದೆ. ಅವನು ತಂದೆಯ ಬಳಿಗೆ ಕೇಳಿದ್ದಾನೆ. ಆ ತಂದೆ ಅವನ ಮಗನ ಪ್ರಶ್ನೆಗೆ, ವರುಣನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ.
ಸತಪೋತಪ್ಯತ. ಅವನೇನು ಮಾಡ್ತಾನೆ ಅಂತ ಕೇಳಿದರೆ ಅವನು ತಪಸ್ಸನ್ನು ಮಾಡ್ತಾನಂತೆ. ಆ ಭೃಗು ಏನು ಭಗವಂತನನ್ನ ವರುಣಂ ಪಿತರ ಉಪಸಾಸಾರ, ಆ ವರುಣ ಭೃಗುವಿನ ಬಳಿಗೆ ಹೋಗಿ ಸೇರಿಕೊಳ್ತಾನೆ. ಸೇರಿ ಪ್ರಶ್ನೆಯನ್ನು ಮಾಡಿದಾಗ ಆ ಪ್ರಶ್ನೆಗೆ ಉತ್ತರವನ್ನು ವರುಣ ಕೊಡ್ತಾನೆ. ಅವನು ಹೇಳ್ತಾನೆ ತಪೋತಪ್ಯತ ಅಂತ. ಹೋಗಿ ತಪಸ್ಸನ್ನು ಮಾಡ್ತಾನಂತೆ. ತಪಸಂತಾಪೇ ತಪ ಆಲೋಚನೆ ಅಂತ ಎರಡೂ ರೀತಿಯಾಗಿರ್ತಕ್ಕಂತಹ ಅರ್ಥವನ್ನು ಹೇಳಬಹುದು. ಅವನು ಆಲೋಚನೆಯನ್ನು ಮಾಡ್ತಾನೆ, ತಾನು ಸಾಧನೆಯನ್ನು ಮಾಡ್ತಾನೆ. ಯಾವ ರೀತಿಯಾಗಿರ್ತಕ್ಕಂತಹ ಸಾಧನೆ ಅಂತ ಹೇಳಿದರೆ ಆ ಶ್ರವಣ ಮನನ ನಿಧಿಧ್ಯಾಸನ ರೂಪವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡ್ತಾನೆ. ಮಾಡಿ ಸತಪಸ್ತಪ್ವ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ತಾನು ಆರಂಭದಲ್ಲಿ ಹೇಳಿದ ಅನ್ನಂ ಪ್ರಾಣಹಂ ಚಕ್ಷು ಶ್ರೋತ್ರಂ ಮನೋ ವಾಚಂ ಸರ್ವಂ ಬ್ರಹ್ಮ, ಇದೆಲ್ಲವೂ ಕೂಡ ಬ್ರಹ್ಮ ಅಂತ. ಅದಕ್ಕೆ ಉತ್ತರವನ್ನು ಆರಂಭದ ಉತ್ತರವನ್ನು ಹೇಳ್ತಾರೆ ಅನ್ನಂ ಬ್ರಹ್ಮೇ ದಿವ್ಯಜಾನಾತ್. ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಂಡ. ಯಾವುದು ಅನ್ನನಾಮಕನಾಗಿರ್ತಕ್ಕಂತಹ ಅನಿರುದ್ಧರೂಪಿಯಾಗಿರ್ತಕ್ಕಂತಹ ಭಗವಂತ ಅವನನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ, ತಾನು ಪ್ರತ್ಯಕ್ಷೀಕರಿಸಿಕೊಂಡು ಅವರಲ್ಲಿ ಈ ಎಲ್ಲ ಹಿಂದೆ ಹೇಳಿರ್ತಕ್ಕಂತಹ ಬ್ರಹ್ಮನ ಏನು ಲಕ್ಷಣಗಳಿದೆ ಅದನ್ನು ತಿಳ್ಕೊಳ್ತಾನೆ. ಬ್ರಹ್ಮನ ಲಕ್ಷಣಗಳಿರುವುದರಿಂದಾಗಿ ಅದನ್ನು ಬ್ರಹ್ಮ ಅಂತ ತಿಳ್ಕೊಳ್ತಾನೆ. ಈ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತ ಯಾಕೆ ಅನ್ನಾದ್ಯೇವ ಖಲು ಇಮಾನಿ ಭೂತಾನಿ ಜಾಯಂತೆ, ಎಲ್ಲ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತನಿಂದಾಗಿ ಎಲ್ಲವೂ ಕೂಡ ಹುಟ್ಟುವುದು. ಯಾರಿಂದ ಅಂತ ಕೇಳಿದ್ರೆ ಅನ್ನಾದ್ಯೇವ, ಅನ್ನದಿಂದಲೇ ಸಕಲ ವಿಧವಾಗಿರತಕ್ಕಂತಹ ಎಲ್ಲ ಭೂತಗಳು ಹುಟ್ಟುವಂತಹದ್ದು. ಮತ್ತೆ ಅನ್ನೇನ ಜಾತಾನಿ ಜೀವಂತಿ. ಹಿಂದೆ ನಾವು ಆರಂಭದಲ್ಲಿ ಉಪನಿಷತ್ತನ್ನು ನೋಡುವಾಗ ತಿಂದಿರತಕ್ಕಂತಹ ಅನ್ನ ಅದು ಸೂಕ್ಷ್ಮವಾಗಿ ಅದು ಒಂದು ದೇಹದ ಉತ್ಪತ್ತಿಗೆ ಕಾರಣವಾಗ್ತದೆ ಅಂತ ಹೇಳಿಕೊಂಡು ನೋಡಿದ್ದೆವು. ಅದನ್ನೇ ಈ ತೈತ್ತರೀಯ ಉಪನಿಷತ್ತು ಭೃಗುವಲ್ಲಿ ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸದೆ ಏನು ಅಂತಂದರೆ ಅನ್ನಾದ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ. ಅನ್ನದಿಂದಲೇ ಯಾರು ಅನ್ನ ಅಂತ ಹೇಳಿದರೆ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತ, ಅವನಿಂದಾಗಿಯೇ ಎಲ್ಲ ಹುಟ್ಟುವಂತಹದ್ದು. ಅಷ್ಟು ಮಾತ್ರವಲ್ಲದೆ ಅನ್ನ ಜಾತಾನಿ ಜೀವಂತಿ, ಹುಟ್ಟಿದಂತಹ ಜೀವಗಳಿಗೆ ಅದರಲ್ಲಿ ಕ್ರಿಯಾಶಕ್ತಿಯನ್ನು ಕೊಡುವಂತಹದ್ದು ಕೂಡ ಆ ಭಗವಂತ. ಅಷ್ಟು ಮಾತ್ರವಲ್ಲದೆ ಆ ಕೊನೆಗೆ ಯಾವುದು ಅನ್ನಂ ಪ್ರಯಂತ್ಯಪಿ ಸಂವಿಶಂತಿ, ಕೊನೆಗೆ ಹೋಗಿ ಲಯವನ್ನು ಹೊಂದುವುದು ಎಲ್ಲಿ ಅಂತ ಕೇಳಿದರೆ ಅನ್ನಂ ಪ್ರಯಂತ್ಯಪಿ ಸಂವಿಶಂತಿ. ಪ್ರಳಯ ಕಾಲದಲ್ಲಿ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತನಲ್ಲಿ ಎಲ್ಲದಕ್ಕೂ ಕೂಡ ಕೊನೆಯಲ್ಲಿ ಲಯ. ಆ ಭಗವಂತ ಏನು ಮಾಡ್ತಾನೆ, ಸಕಲ ಎಲ್ಲ ಪ್ರಳಯ ಕಾಲದಲ್ಲಿ ಸಕಲ ವಿಧವಾಗಿರತಕ್ಕಂತಹ ಜೀವರಾಶಿಗಳನ್ನು ತಾನು ತನ್ನ ಉದರದಲ್ಲಿ ಇಡ್ತಾನೆ. ಅನ್ನಂ ಪ್ರಯಂತ್ಯಪಿ ಸಂವಿಶಂತಿ. ಆದ್ದರಿಂದ ಈ ಏನು ಬ್ರಹ್ಮ ಯಾರು ಅಂತ ಕೇಳಿದರೆ ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತ, ಅದೇ ಬ್ರಹ್ಮ. ಆದ್ದರಿಂದ ನಮಗೆ ಇಲ್ಲಿ
ಅಣ್ಣನ ಮಗನಾಗಿರತಕ್ಕಂತಹ ಮೊದಲಿಗೆ ವರುಣ ಭೃಗು ಪ್ರಶ್ನೆಯನ್ನು ಮಾಡಿ ಯಾವುದನ್ನು ಬ್ರಹ್ಮ ಅಂತ ಕೇಳಿದಾಗ ಅದಕ್ಕೆ ಅವನು ಕೊಟ್ಟಿರತಕ್ಕಂತಹ ಉತ್ತರ ಯಾವುದು ಅಂತ ಕೇಳಿದ್ರೆ ಅನ್ನವನ್ನು ಬ್ರಹ್ಮ ಅಂತ ಹೇಳಿದ. ಇದರಲ್ಲಿ ಹಂತ ಹಂತವಾಗಿ ಒಂದೇ ಸಲಕ್ಕೆ, ಯಾಕೆ ಅಂತಂದರೆ ತಾನು ಒಂದೇ ಸಲಕ್ಕೆ ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹದ್ದು. ಯಾಕೆ ಆರಂಭದಲ್ಲಿ ಅನ್ನಂ ಪ್ರಾಣಂ ಚಕ್ಷುಶ್ರೋತ್ರಂ ಮನೋ ವಾಚಮಿತಿ ಅಂತ ಹೇಳಿಕೊಂಡು ಆ ಉತ್ತರವನ್ನು ಕೊಟ್ಟಾಗ ಒಂದೇ ಸಲಕ್ಕೆ ಅವನಿಗೆ ಬರಲಿಲ್ಲ. ಏನು ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ ಬರಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಪ್ರತ್ಯೇಕವಾಗಿ ಅನ್ನವನ್ನು ನೀನು ಭಗವತ್ ಸ್ವರೂಪ ಅಂತ ತಿಳ್ಕೋ, ಅನನಾಮಕನಾಗಿರ್ತಕ್ಕಂತಹ ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಭಗವಂತ ಅವನನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ. ಅವನನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೆ ತದನಂತರದಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಮತ್ತೆ ಪುನಃ ಗುರುವಿನ ಉಪಸತ್ತಿಯನ್ನು ಮಾಡ್ತಾನೆ. ಗುರುವಿನ ಉಪಸತ್ತಿಯನ್ನು ಮಾಡದೆ ಗುರುವಿನ ಅನುಗ್ರಹ ಇಲ್ಲ ಅಂತಾದರೆ ಆವಾಗ ಯಾವುದೇ ರೀತಿಯಾಗಿರತಕ್ಕಂತಹ ಅಪರೋಕ್ಷ ಜ್ಞಾನಗಳು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಪರೋಕ್ಷ ಜ್ಞಾನ ಬರಬೇಕು ಅಂತಾದರೆ ಗುರುವಿನ ಅನುಗ್ರಹ, ಗುರು ಉಪಸತ್ತಿ ಎಂಬುದು ಅತ್ಯವಶ್ಯಕ. ಆದ್ದರಿಂದ ಗುರುಪಸತ್ತಿಯನ್ನು ಮಾಡುವ ಮೂಲಕವಾಗಿ ಗುರುಗಳ ಬಳಿಗೆ ಹೋಗಿ ತಾನು ಅಲ್ಲಿ ಚಿಂತನೆ ಇತ್ಯಾದಿಗಳನ್ನು ಮಾಡಿದ ಮೇಲೆ ಅವನಿಗೆ ಭಗವತ್ ಸ್ವರೂಪದ ಬಗ್ಗೆ ತಿಳಿಯುವಂತಹದ್ದು. ಅದಕ್ಕೋಸ್ಕರವಾಗಿ ಗುರುವಿನ ಬಳಿಗೆ ಬಂದು ಆ ಗುರುವು ಏನು ಆಜ್ಞೆಯನ್ನು ಮಾಡ್ತಾನೋ ಅದನ್ನು ಪಾಲನೆ ಮಾಡಿಕೊಂಡು ಆ ಒಂದು ಸಲ ಅನ್ನವನ್ನು ಭಗವತ್ ಸ್ವರೂಪ ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಭಗವಂತನ ಸ್ವರೂಪವನ್ನು ತಿಳ್ಕೊಂಡು ತದನಂತರದಲ್ಲಿ ಮತ್ತೆ ಪುನಃ ಮುಂದಿನ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಗುರುವಿನ ಬಳಿಗೆ ಬರ್ತಾನೆ. ಗುರುವಿನ ಬಳಿಗೆ ಬಂದು ಗುರು ಮತ್ತೆ ಪುನಃ ಅದೀಹಿ ಭಗವೋ ಬ್ರಹ್ಮೇತಿ, ನನಗೆ ಇನ್ನಷ್ಟು ಆ ಭಗವತ್ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ಹೇಳಿಕೊಂಡಾಗ ಹೇಳ್ತಾನೆ, ವರುಣ ಮಗನಿಗೆ ಆಜ್ಞೆಯನ್ನು ಮಾಡ್ತಾನೆ. ಸತಪಸ್ತಪ್ವ ತಪೋತಪ್ಯತ, ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾನೆ. ಏನು ಪ್ರಾಣ, ನೀನು ಒಳಗಿರ್ತಕ್ಕಂತಹ ಪ್ರಾಣನನ್ನು ತಿಳ್ಕೊಳ್ಬೇಕು. ಯಾರು ಪ್ರಾಣ ಅಂತ ಕೇಳಿದ್ರೆ ಈ ಸಂಕರ್ಷಣ, ಮನೋನಾಮಕನಾಗಿರ್ತಕ್ಕಂತಹ ಸಂಕರ್ಷಣ, ಅವನನ್ನು ತಾನು ಸಾಕ್ಷಾತ್ಕರಿಸಿಕೊಳ್ತಾನೆ. ಅಲ್ಲಿ ಯಾಕೆ ಪ್ರಾಣ ಇದ್ರೆ ಮಾತ್ರ ಅಲ್ಲಿ ಚೇಷ್ಟ ಇತ್ಯಾದಿಗಳು ಆಗುವಂತಹದ್ದು. ಚಕ್ಷುಃ ಷಷ್ಠೇ ಯದ್ವಿಷ್ಣು ಶ್ರೋತ್ರಂ ಶ್ರೋತೃತ್ವತೋ ವಿಭೋ ವಾಕ್ಚ ವಕ್ತೃತ್ವತೋ ನಿತ್ಯಂ ಮನೋಮಂತ್ರಸ್ತುತಃ ಹೇಳ್ತಾರೆ. ಒಂದೊಂದು ರೂಪದಲ್ಲಿ ಅದನ್ನು ಬಿಡಿಸ್ತಾರೆ. ಯಾವುದರಲ್ಲಿ ವಿಶೇಷವಾಗಿರತಕ್ಕಂತಹ ಸ್ವರೂಪ ಇದನ್ನು ಒಂದೊಂದಾಗಿ ಬಿಡಿಸ್ತಾ ಬರ್ತಾರೆ. ಈಗ ಆರಂಭದಲ್ಲಿ ಅನ್ನವನ್ನು ಹೇಳಿದರು. ತದನಂತರದಲ್ಲಿ ಎರಡನೆಯದ್ದಾಗಿರ್ತಕ್ಕಂತಹದ್ದನ್ನು ನಮಗೆ ಉಪನಿಷತ್ತು ಹೇಳ್ತದೆ. ಅದು ಯಾವುದು ಅಂತಂದರೆ ಪ್ರಾಣ. ಆ ಪ್ರಾಣ ಅದು ಸಂಕರ್ಷಣ ತತ್ವ. ಅಲ್ಲಿ ಆ ಭಗವಂತನ ಸ್ವರೂಪವನ್ನು ತಿಳ್ಕೊಳ್ತಾನೆ, ಅದನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ. ಅದನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೆ ಯಾಕೆ ಪ್ರಾಣಾದ್ಯೇವ, ಪ್ರಾಣನ ಅನುಗ್ರಹ ಇದ್ದರೆ ಮಾತ್ರ ತಾನೆ ಎಲ್ಲವೂ ಕೂಡ ಏನೆಲ್ಲ ಕ್ರಿಯೆಗಳು ಆಗ್ತದೆಯೋ ಅದಕ್ಕೆ ಮುಖ್ಯವಾಗಿರತಕ್ಕಂತಹ ಶಕ್ತಿ ಪ್ರಾಣಶಕ್ತಿ, ಅದು ಅವಶ್ಯಕ. ಆ ಪ್ರಾಣ ಇಲ್ಲ ಅಂತಾದರೆ ಆವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ರಿಯೆ ಆಗಲಿಕ್ಕೆ ಸಾಧ್ಯ ಇಲ್ಲ.
ಮತ್ತೆ ಇಡೀ ಪ್ರಾಣೇನ ಜಾತಾನಿ ಜೀವಂತೆ ಪ್ರಾಣಂ ಪ್ರಯಂತೆ ವಿಸಂವಿಶಂತಿ. ಆ ಸಂಘರ್ಷಣದಲ್ಲಿ ಇಡೀ ಎಲ್ಲ ಸಂಘರ್ಷಣ ಎಲ್ಲವನ್ನೂ ಕೂಡ ಆಕರ್ಷಣೆ ಮಾಡತಕ್ಕಂತಹ ಏನು ಪದಾರ್ಥಗಳಿದೆಯೋ ಅದೆಲ್ಲವನ್ನೂ ಕೂಡ ಆಕರ್ಷಣೆ ಮಾಡತಕ್ಕಂತಹ ಶಕ್ತಿ ಅದು ಭಗವಂತನಲ್ಲಿದೆ. ಅಂತಹ ಆ ಮನೋನಾಮಕನಾಗಿರ್ತಕ್ಕಂತಹ ಭಗವಂತ ಅವನನ್ನು ಸಾಕ್ಷಾತ್ಕರಿಸಿಕೊಳ್ತಾನೆ. ಅಂತಹ ಭಗವಂತನಿಂದಾಗಿ ಜನಿಸಿ ತದನಂತರದಲ್ಲಿ ಎಲ್ಲ ಕ್ರಿಯೆಗಳು ಕೊನೆಗೆ ಪರಸಮಾಪ್ತಿಯಾಗುವುದು ಎಲ್ಲಿ ಎಂದು ಕೇಳಿದರೆ ಅವನು ಪ್ರಾಣನಲ್ಲಿ ಎಂಬಂತಹ ಒಂದು ತತ್ವವನ್ನು ತಾನು ಸಾಕ್ಷಾತ್ಕರಿಸಿಕೊಳ್ತಾನೆ. ಇಷ್ಟಾದ ಮೇಲೆ ಇಷ್ಟನ್ನು ಸಾಕ್ಷಾತ್ಕರಿಸಿಕೊಂಡ ಮೇಲೆ ಮತ್ತೆ ಪುನಃ ಭಗವಂತನನ್ನು ತಿಳ್ಕೊಳ್ಳಬೇಕು ಅಂತ ಹೇಳಿದಾಗ ಅದಕ್ಕೆ ಆಜ್ಞೆಯನ್ನು ಪುನಃ ಗುರುಗಳ ಬಳಿಗೆ ಬರ್ತಾನೆ. ಗುರುವಿನ ಉಪಸತ್ತಿಯನ್ನು ಮಾಡ್ತಾನೆ. ಈ ಗುರು ಉಪಸತ್ತಿಯನ್ನು ಮಾಡಿದ ಮೇಲೆ ಆ ಗುರು ವರುಣ ಅವನು ಭಗವಂತನ ಬಗ್ಗೆ ಭಗವತ್ ತತ್ವದ ಬಗ್ಗೆ ತಿಳ್ಕೊಳ್ಬೇಕೋಸ್ಕರವಾಗಿ ಉತ್ತರವನ್ನು ಹೇಳ್ತಾನೆ. ಅದು ಯಾವುದು ಅಂತ ಕೇಳಿದ್ರೆ ವಿಜ್ಞಾನಂ, ಭಗವಂತನನ್ನ ವಿಶಿಷ್ಟ ಜ್ಞಾನ. ಅದ್ಯಾರು? ವಾಸುದೇವ ರೂಪಿ. ಯಾಕೆ ಇಲ್ಲಿ ಚೇಷ್ಟೆ ಆಗಬೇಕು ಅಂತಾದರೆ ಒಳಗಡೆ ಆ ಒಂದು ವಾಸುದೇವ ರೂಪಿಯಾಗಿರ್ತಕ್ಕಂತಹ ತತ್ವ ಅದಿರಬೇಕು. ಅದಿಲ್ಲ ಅಂತಾದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ರಿಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು? ಗುರುಗಳ ಭೃಗುವು ವರುಣ ಇವರಿಬ್ಬರೂ ಕೂಡ ತನ್ನ ಗುರುಗಳ ಆಜ್ಞೆಯನ್ನು, ಯಾಕೆ ಉಪದೇಶವನ್ನು ಪಡ್ಕೊಳ್ಬೇಕು ಅಂತಾದರೆ, ಭಗವಂತನ ತತ್ವಜ್ಞಾನ ಗೊತ್ತಾಗಬೇಕು ಅಂತಾದರೆ, ಅದಕ್ಕೆ ಗುರು ಇಲ್ಲ ಅಂತಾದರೆ ಆವಾಗ ಭಗವತ್ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾವುದೋ ಒಂದು ತಾನೇ ಸ್ವಯಂ ಅದನ್ನು ಅಧ್ಯಯನ ಮಾಡಿಕೊಳ್ಳುವ ಮೂಲಕವಾಗಿ ತಾನು ತಿಳ್ಕೊಳ್ಳುತ್ತೇನೆ ಅಂತ ಹೇಳಿದರೆ ಅದು ಅಪಾರ್ಥ ಆಗತಕ್ಕಂಥ ಸಂದರ್ಭ ಉಂಟು. ಯಾಕೆ ಅಂತಂದರೆ ಯಾವುದನ್ನು ಯಥಾರ್ಥವಾಗಿ ತಿಳ್ಕೊಳ್ಳಬೇಕೋ, ಯಾವುದು ತತ್ವ ಅಲ್ಲ, ಯಾವುದು ವಾಸ್ತವಿಕವಾಗಿರತಕ್ಕಂತಹದ್ದು, ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕು ಅಂತಾದರೆ ಅವನಿಗೆ ಗುರುವಿನ ಅನುಗ್ರಹ ಎಂಬುದು, ಗುರುವಿನ ಉಪಸತ್ತಿ, ಅವನ ಗುರುಗಳ ಆಜ್ಞೆ ಎಂಬುದು ಅತ್ಯವಶ್ಯಕ. ಅದಕ್ಕೋಸ್ಕರವಾಗಿ ಈ ಗುರುವಿನ ಅನುಗ್ರಹವನ್ನು ಪಡ್ಕೊಂಡ ಮೇಲೆ ಮತ್ತೆ ಪುನಃ ಆ ಭಗವಂತನ ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿ ತಾನು ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಅಂತ ಹೇಳಿದ್ರೆ ಬೇರೆ ಏನಿಲ್ಲ, ಆಲೋಚನೆ. ಭಗವಂತನನ್ನು ಯಾವ ಮಜಲುಗಳ ಮೂಲಕವಾಗಿ ಅವನನ್ನು ತಿಳ್ಕೊಳ್ಬೇಕು ಅಂತಾದರೆ ಕೇವಲ ಯಾವುದೋ ಒಂದು ವಿಷಯವನ್ನು ತಿಳ್ಕೊಂಡ್ರೆ ಸಾಕಾಗುವುದಿಲ್ಲ. ಅದಕ್ಕೆ ಬೇರೆ ಬೇರೆ ಮಜಲುಗಳು, ಬೇರೆ ಬೇರೆ ಮಾಧ್ಯಮಗಳು ಇತ್ತು. ಅದನ್ನು ನಾವು ಎಷ್ಟು ನಮ್ಮ ಅನುಸಂಧಾನ ಮಾಡಿಕೊಳ್ಳುತ್ತೇವೆಯೋ, ಅದರ ಬಗ್ಗೆ ನಾವು ಎಷ್ಟು ನಮ್ಮ ಮನಸ್ಸಿಗೆ ತಂದುಕೊಳ್ಳುತ್ತೇವೆಯೋ, ಆವಾಗ ಆ ಭಗವಂತನ ತತ್ವಜ್ಞಾನ ನಮಗೆ ಬರಲಿಕ್ಕೆ ಸಾಧ್ಯ. ಭಗವಂತನ ತತ್ವ ಅಷ್ಟು ಸುಲಭದಲ್ಲಿ ಬುದ್ಧಿಯಾರೂಢ ಆಗ್ತದ ಅಂತ ಕೇಳಿದ್ರೆ ಅಷ್ಟು ಸುಲಭದಲ್ಲಿ ಬುದ್ಧಿಯಾರೂಢ ಆಗುವುದಿಲ್ಲ. ಅದು ಬುದ್ಧಿಯಲ್ಲಿ ಬರಬೇಕು ಅಂತಾದರೂ ಕೂಡ ತುಂಬ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಆ ಸಾಧನೆಯನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಮಾರ್ಗ ಈ ಶ್ರವಣ, ಕೇಳುವಂತಹದ್ದು, ಅದನ್ನು ಮನನ ಮಾಡುವಂತಹದ್ದು, ಅದನ್ನು ಮತ್ತೆ ಧ್ಯಾನ ಮಾಡುವಂತಹದ್ದು. ಕೇವಲ ಕೇಳಿದ್ರೂ ಸಾಕಾಗುವುದಿಲ್ಲ. ನಾವು ಯಾವುದೋ ಒಂದು ಅಧ್ಯಯನವನ್ನು ಮಾಡ್ತೇವೆ ಅಥವಾ ಯಾವುದೋ ಒಂದು ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತವನ್ನು ಇಟ್ಟುಕೊಂಡಾಗಲೂ ಕೂಡ, ಲೌಕಿಕದಲ್ಲಿಯೂ ಕೂಡ ಕೇವಲ ಶಾಲೆಯಲ್ಲಿ ಪಾಠ ಆಯಿತು ಅಂತಾದರೆ ಕೇಳಿದ, ಶಾಲೆಯಲ್ಲಿ ಪಾಠ ಆಗಿದ್ದು ಕೇವಲ ಶ್ರವಣ ಮಾತ್ರ. ಅದನ್ನು ಮನೆಗೆ ಬಂದ ಮೇಲೆ ಮನನ ಮತ್ತು ನಿಧಿಧ್ಯಾಸನ, ಅದನ್ನು ಇನ್ನಷ್ಟು ಅದರ ತುಂಬ ಕೃಷಿಯನ್ನು ಮಾಡಿದರೆ ಆವಾಗ ಅದರಿಂದ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಅರ್ಥ ಬರ್ತದೆ. ಹೀಗೆ ಕೇವಲ ಶ್ರವಣ ಮಾಡಿದರೂ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಈ ಮೂರೂ ಕೂಡ ಬೇಕು. ಶ್ರವಣನೇ ಮಾಡದಿದ್ದರೆ ಯಾವ ರೀತಿಯಾಗಿ ಅದನ್ನು ಮುಂದುವರಿಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ
ಈ ಮೂರೂ ಮಾರ್ಗಗಳು ಕೂಡ ಶ್ರವಣವೂ ಬೇಕು, ಮನನವೂ ಬೇಕು, ಅದರ ಧ್ಯಾನವೂ ಬೇಕು. ಈ ಮೂರನ್ನೂ ಕೂಡ ಮಾಡಿದಾಗ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ ಆ ಭಗವಂತನ ತತ್ವ ಅದು ಬುದ್ಧಿಯಾರೂಢ ಆಗ್ತದೆ, ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ತದೆ. ಅದಕ್ಕೋಸ್ಕರವಾಗಿ ಈ ಭಗವಂತನ ಬಗ್ಗೆ ತಾನು ತಿಳ್ಕೊಂಡು ತನ್ಮೂಲಕವಾಗಿ ಯಾವುದಾಯ್ತು, ಈಗ ಮೂರನ್ನು ತಿಳ್ಕೊಂಡ, ಅನ್ನ ಮತ್ತು ಯಾವುದು ಪ್ರಾಣ, ಅದೇ ರೀತಿಯಾಗಿ ಜ್ಞಾನ, ಇದು ಮೂರೂ ಕೂಡ ಭಗವತ್ ಸ್ವರೂಪ ಅಂತ ತಿಳ್ಕೊಂಡ. ಹೀಗೆ ತದನಂತರದಲ್ಲಿ ಇನ್ನು ಮುಂದೆ ಹೇಳ್ತಾನೆ, ಆನಂದೋ ಬ್ರಹ್ಮೇತಿ ವಿಜಾನಾತ್. ಯಾವುದು ಆನಂದ, ನಮಗೆ ಆನಂದನಾಮಕನಾಗಿರತಕ್ಕಂತಹ ಭಗವಂತ ಯಾವುದು, ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡ್ತೇವೆಯೋ ಅದು ನಮಗೆ ಬರುವಂತಹದ್ದು ಅಂತ ನಿಯಮ. ಭಗವಂತನನ್ನು ಆನಂದ ಸ್ವರೂಪ ಅಂತ ನಾವು ಉಪಾಸನೆ ಮಾಡಿದೆವು ಅಂತಾದರೆ ಆವಾಗ ಆನಂದ ನಮಗೆ ಬರುವಂತಹದ್ದು. ನಾವು ಭಗವಂತನಲ್ಲಿ ಆನಂದವನ್ನು ಬಿಟ್ಟು ಆನಂದಾದಿಗಳು ಗುಣಗಳಿಲ್ಲ ಅಂತ ಚಿಂತನೆ ಮಾಡಿದರೆ ನಮಗೆ ಆನಂದಾದಿಗಳು ಅದರ ಬಗ್ಗೆ ನಮಗೆ ಜ್ಞಾನ ಬರುವುದಿಲ್ಲ. ಅದಕ್ಕೋಸ್ಕರ ನಮಗೆ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತಾದರೆ ಉಪನಿಷತ್ತುಕಾರರು ಅದೇ ರೀತಿಯಾಗಿ ಜ್ಞಾನಿಗಳು ಕೊಟ್ಟಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ಭಗವಂತನನ್ನು ಆನಂದ ಸ್ವರೂಪ, ಭಗವಂತನನ್ನು ಸುಖ ಸ್ವರೂಪ, ಭಗವಂತನನ್ನು ಜ್ಞಾನ ಸ್ವರೂಪ, ಈ ರೀತಿಯಾಗಿ ಅವನನ್ನು ಚಿಂತನೆ ಮಾಡು. ಯಾಕೆ? ಆ ಉಪಾಸನೆಯನ್ನು ಮಾಡಿದ್ರಿಂದ ನಮಗೆ ಆ ಗುಣಗಳು ನಮಗೆ ಬರ್ತದೆ. ಅದಕ್ಕೋಸ್ಕರವಾಗಿ ಆ ಗುಣಗಳನ್ನು ಉಪಾಸನೆ ಮಾಡುವ ಮೂಲಕವಾಗಿ ನಮ್ಮಲ್ಲಿ ಆ ಭಗವಂತನ ಸ್ವರೂಪವನ್ನು ಇನ್ನಷ್ಟು ಜಾಗೃತಗೊಳಿಸುವಂತಹ ಒಂದು ವ್ಯವಸ್ಥೆಗೋಸ್ಕರವಾಗಿ ನಮಗೆ ಉಪನಿಷತ್ಕಾರರು ಎಲ್ಲ ಉಪಾಸನೆಗೆ ಬೇಕಾಗಿರತಕ್ಕಂತಹ ಮಾರ್ಗವನ್ನು, ಮಜಲುಗಳನ್ನು ನಮಗೆ ತಿಳಿಸಿಕೊಟ್ಟಿರತಕ್ಕಂತಹದ್ದು. ಹೀಗೆ ಅವನನ್ನು ಉಪಾಸನೆ ಮಾಡಿದ್ರಿಂದಾಗಿ ಏನು ಲಾಭ ಏನು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಆನಂದೇನ ಜಾತಾನು ಜೀವಂತಿ ಆನಂದಂ ಪ್ರಯಂತಿ ವಿಸಂವಿಶಂತಿ. ನೀನು ಭಗವಂತನನ್ನು ತದ್ರೀತ್ಯ ನೀನು ಉಪಾಸನೆ ಮಾಡಿದ್ಯಲ್ವ, ಮಾಡಿದಾಗ ನಮಗೆ ಆನಂದಗಳು ಸಿಗ್ತವೆ. ನಮಗೆ ಆನಂದಾದಿಗಳು ಸಿಗುವಂತಹದ್ದು ಹೇಗೆ ಅಂತ ಕೇಳಿದರೆ ಆ ಭಗವಂತನನ್ನು ಆ ರೀತಿಯಾಗಿ ಯಾವ ರೀತಿಯಾಗಿರ್ತಕ್ಕಂತಹ ಗುಣವುಳ್ಳವನು ಅಂತ ಉಪಾಸನೆ ಮಾಡಿದ್ರಿಂದಾಗಿ ನಮಗೆ ಆ ಗುಣಗಳು ನಮಗೆ ಲಭಿಸ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅದನ್ನು ಉಪಾಸನೆ ಮಾಡಲಿಕ್ಕೋಸ್ಕರ ಬೇಕಾಗಿರ್ತಕ್ಕಂತಹ ವಚನಗಳನ್ನು ಹೇಳಿಕೊಟ್ಟದ್ದು. ಹೀಗೆ ಉಪದೇಶವನ್ನು ಮಾಡಿದಂತಹದ್ದನ್ನು ಭೃಗು ಏನು ಮಾಡ್ತಾನೆ ಅಂತ ಕೇಳಿದರೆ ಒಳ್ಳೆಯ ಶೈಶಾಭಾರ್ಗವೀವಾರುಣಿ ವಿದ್ಯಾ ಅಂತ ಕರ್ತರು. ಯಾಕೆ? ವಿಶೇಷ ಚೆನ್ನಾಗಿ ಧ್ಯಾನ ಮಾಡಲಿಕ್ಕೆ, ಚೆನ್ನಾಗಿ ಉಪಾಸನೆ ಮಾಡಲಿಕ್ಕೆ ಯಾವುದು ಉಪಕಾರವೋ ಯಾವುದು ಸಹಕಾರಿಯೋ ಅದನ್ನೇ ವಿದ್ಯಾ ಅಂತ ಕರೆದದ್ದು. ಭಗವಂತನನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ, ಚೆನ್ನಾಗಿ ಉಪಾಸನೆ ಮಾಡಲಿಕ್ಕೆ ಇರತಕ್ಕಂತಹ ಮಾರ್ಗ ಇದೆ. ಅದಕ್ಕೋಸ್ಕರವಾಗಿ ಶೈಷಾ ಭಾರ್ಗವಿ ವಾರುಣಿ ವಿದ್ಯಾ, ಇದು ಭೃಗು ಏನು ಮಾಡಿದ? ತನ್ನ ತಂದೆಯಾಗಿರತಕ್ಕಂತಹ ವರುಣ ಉಪದೇಶ ಮಾಡಿದ. ಅದನ್ನು ಚೆನ್ನಾಗಿ ಅದನ್ನು ಚಿಂತನೆ ಮಾಡಿದ ಮೇಲೆ ಅವನಿಗೇನಾಯಿತು ಅಂತ ಕೇಳಿದರೆ ಪರಮೇ ವ್ಯೋಮನ್ ಪ್ರತಿಷ್ಠಿತ. ಅವನಿಗೆ ಭಗವಂತನ ತತ್ವಜ್ಞಾನವೇ ಅವನಿಗೆ ಲಭಿಸ್ತಲ್ವ, ಲಭಿಸಿದ್ರಿಂದಾಗಿ ಭಗವಂತನನ್ನೇ ನೋಡಿದ ಹಾಗಾಯಿತು. ತನ್ನ ಅಲೌಕಿಕವಾಗಿರತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಜ್ಞಾನವನ್ನು ಪಡ್ಕೊಂಡು ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಹೇಳ್ತಾರೆ. ಈ ಮುಕ್ತಿಯಲ್ಲಿ ಅನನಾಮಕನಾಗಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಿದ್ರಿಂದಾಗಿ, ಅವನನ್ನು ಉಪಾಸನೆ ಮಾಡಿದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಆ ಪರಮಾತ್ಮನ ಅನುಗ್ರಹ, ಪರಮಾತ್ಮನ ತತ್ವಜ್ಞಾನ, ಇದರಿಂದಾಗಿ ಮಹಾನ್ ಭವತಿ ಪ್ರಜೆಯ ಪಶುಭಿ ಬ್ರಹ್ಮವರ್ಚಸೇನ, ಎಲ್ಲ ಸಂಪತ್ತುಗಳು
ಲೌಕಿಕವಾಗಿರತಕ್ಕಂತಹ ಸಂಪತ್ತುಗಳು ಅಂತ ಏನಿದೆಯೋ ಅದೆಲ್ಲವೂ ಕೂಡ ಸಿಗ್ತದೆ. ಕೀರ್ತಿ, ಯಶಸ್ಸು, ಅದೇ ರೀತಿಯಾಗಿ ತೇಜಸ್ಸು, ಇದೆಲ್ಲವೂ ಕೂಡ ಅವನಿಗೆ ಲಭಿಸ್ತದೆ. ಯಾರಿಂದಾಗಿ ಅಂತ ಕೇಳಿದ್ರೆ, ಯಾರು ಆ ಭಗವಂತನ ಸ್ವರೂಪ, ಭಗವಂತನ ಚಿಂತನೆ, ಭಗವಂತನ ಕೀರ್ತಿ ಇದನ್ನು ಸರಿಯಾಗಿರತಕ್ಕಂತಹ ಮಾರ್ಗದಲ್ಲಿ ಯಾರು ಉಪಾಸನೆಯನ್ನು ಮಾಡ್ತಾರೆಯೋ ಅಂಥವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಮಹಾನ್ ಭವತಿ ಪ್ರಜೆಯ ಪಶುಭಿ ಬ್ರಹ್ಮವರ್ಚಸೇನಾನ್ನಾದ್ದೀನ ಅಂತ ಎಲ್ಲವನ್ನೂ ಪಡ್ಕೊಳ್ತಾನೆ. ಮತ್ತು ಮಹಾನ್ ಕೀರ್ತ್ಯ, ಒಳ್ಳೆಯ ಕೀರ್ತಿಯಾದಿಗಳು ಕೂಡ ಅವನಿಗೆ ಭಗವದ್ ಅನುಗ್ರಹದಿಂದಾಗಿ ಲಭಿಸ್ತದೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ಪ್ರಜಾ, ಪಶು, ಸಂಪತ್ತು. ಯಾಕೆ ಸಂಪತ್ತು ಶಬ್ದಕ್ಕೆ ಅದೇ ಅರ್ಥ. ಯಾವ ಸಂಪತ್ತು? ಕೇವಲ ಯಾವುದೋ ಒಂದು ಲೌಕಿಕವಾಗಿರ್ತಕ್ಕಂಥ ಸಂಪತ್ತು ಅಂತ ಹೇಳಿದ್ದಲ್ಲ. ಮತ್ತು ಅಲೌಕಿಕವಾಗಿರ್ತಕ್ಕಂಥ ಸಂಪತ್ತು ಅದು ಯಾವುದು ಕೇಳಿದರೆ ಎಲ್ಲವೂ ಕೂಡ ಪಶು ಸಂಪತ್ತು ಆಯಿತು, ಜ್ಞಾನ ಸಂಪತ್ತು, ಅದೇ ರೀತಿಯಾಗಿ ಸಂತತಿ, ಇದೆಲ್ಲವೂ ಕೂಡ ಸಂಪತ್ತೇ. ಯಾಕೆ ಸಂಪತ್ತು ಯಾವುದೋ ಒಂದು ಹಣ ಇತ್ಯಾದಿಗಳು ಇದ್ದರೆ ಅವನಿಗೆ ಅದು ಉಪಕಾರಕ್ಕೆ ಬರ್ತದೋ ಇನ್ನೊಂದು ಅದು ನಿಶ್ಚಯ ಇಲ್ಲ. ಯಾಕೆ ಕೆಲವು ಸಂದರ್ಭದಲ್ಲಿ ಇರತಕ್ಕಂತಹ ಸಂಪತ್ತೇ ಅದು ಇವನಿಗೆ ವಿನಾಶವಾಗಿ ಅದು ಪರಿಣಾಮವಾಗಬಹುದು. ಆದರೆ ವಿದ್ಯೆ, ತಾನು ಯಾವ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾನೋ ಅಥವಾ ಯಾವ ಜ್ಞಾನವನ್ನು ಪಡ್ಕೊಂಡಿದ್ದಾನೋ ಅದು ಯಾವ ಕಾಲಕ್ಕೂ ಕೂಡ ಅವನಿಗೆ ಅದು ಉಪಕಾರರಹಿತ ಅಂತ ಅನಿಸಿಕೊಳ್ಳೋದಿಲ್ಲ. ಅವನಿಗೆ ಅದು ತುಂಬ ಅದು ಉಪಕಾರಕ್ಕೆ ಬರುವಂತಹದ್ದು. ಹೀಗೆ ಅಷ್ಟು ಆ ಸಂಪತ್ತು ಎಲ್ಲವೂ ಕೂಡ ಲೌಕಿಕ ಫಲ, ಅಲೌಕಿಕ ಫಲ ಇದೆಲ್ಲವನ್ನೂ ಕೂಡ ತಾನು ಅನುಭವಿಸ್ತಾನೆ ಅಂತ ನಮಗೆ ಹೇಳ್ತಾರೆ. ಆದ್ದರಿಂದ ಈಗ ಭಗವಂತನ ತತ್ವಜ್ಞಾನ ಬಂತು, ಭಗವಂತನ ಸ್ವರೂಪವನ್ನು ತಿಳ್ಕೊಂಡ, ಎಲ್ಲವೂ ಬಂತು. ಸರಿ, ಕೀರ್ತಿಯೂ ಬಂತು, ಎಲ್ಲ ವಿಧವಾಗಿರತಕ್ಕಂತಹ ಅನುಗ್ರಹವನ್ನು ಪಡ್ಕೊಂಡ. ಅದರಿಂದ ಏನು ಲಾಭ ಏನು ಅಂತ ಕೇಳಿದರೆ ಅದಕ್ಕೆ ಉಪನಿಷತ್ತು ಮತ್ತೆ ಪುನಃ ಮುಂದುವರಿಸಿ ಹೇಳಿದೆ. ಅನ್ನಂ ನ ನಿಂದ್ಯಾತ್ ತದ್ವ್ರತಂ ಪ್ರಾಣೋ ವಾ ಅನ್ನಂ ಶರೀರಂ ಅನ್ನಾದಂ ಪ್ರಾಣೇ ಶರೀರಂ ಪ್ರತಿಷ್ಠಿತಂ. ಹೀಗೆ ಉಪನಿಷತ್ತು ಮತ್ತಷ್ಟು ಅದರ ಭಗವಂತನ ವ್ಯವಸ್ಥೆಯನ್ನು, ಅವನ ವಿಸ್ತಾರವಾಗಿರ್ತಕ್ಕಂತಹ ರೂಪವನ್ನು ಹೇಳ್ತದೆ. ಭಗವಂತ ಅನ್ನ, ಯಾಕೆ ಯದತ್ತಿ ಸರ್ವಂ ಅನ್ನಂ, ಇಡೀ ಜಗತ್ತನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಾನು ಹೊಟ್ಟೆಯಲ್ಲಿಟ್ಟುಕೊಳ್ತಾನೆ. ಇಡೀ ಜಗತ್ತನ್ನು ಭಗವಂತ ಪ್ರಳಯ ಕಾಲದಲ್ಲಿ ಅದನ್ನು ಸರ್ವವನ್ನೂ ಕೂಡ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಪಾಲನೆ ಮಾಡತಕ್ಕಂಥವನು. ಆದ್ದರಿಂದ ಅನ್ನಂನಿಂದ್ಯಾತ್, ಭಗವಂತನನ್ನು ಏನು ಅವನನ್ನು ದೋಷವುಳ್ಳವನು, ಗುಣರಹಿತ ಅಥವಾ ಇತ್ಯಾದಿ ರೀತಿಯಾಗಿ ಅವನನ್ನು ಉಪಾಸನೆಯನ್ನು ಮಾಡಬಾರದು. ಮತ್ತು ಅವನನ್ನು ಉಪಾಸನೆ ಮಾಡುವಾಗ ಹೇಗೆ ತದ್ವ್ರತಂ, ಅವನನ್ನು ಯಾವುದೇ ರೀತಿಯಾಗಿರತಕ್ಕಂತಹ ಅಸದುಪಾಸನೆಯನ್ನು ಯಾವ ಕಾಲಕ್ಕೂ ಕೂಡ ಮಾಡಬಾರ್ದು. ಅವನಲ್ಲಿ ಎಲ್ಲ ಸಕಲ ವಿಧವಾಗಿರತಕ್ಕಂತಹ ಗುಣಗಳು ಯಾವತ್ತೂ ಕೂಡ ಭಗವಂತನಲ್ಲಿ ಏರ್ತದೆ ಅಂತ ಕೇಳಿದರೆ ಎಲ್ಲ ಯಾವತ್ತೂ ಕೂಡ ಗುಣಪೂರ್ಣನಾಗಿರತಕ್ಕಂತಹ ಭಗವಂತನಲ್ಲಿ ನೀವು ಗುಣರಹಿತ ಅಂತ ಉಪಾಸನೆ ಮಾಡುವಂತಹದ್ದು ಅಥವಾ ಅವನಲ್ಲಿ ದೋಷಗಳು ಉಂಟು ಅಂತ ಅವನನ್ನು ಉಪಾಸನೆ ಮಾಡುವಂತಹದ್ದು, ಇದೆಲ್ಲವೂ ಕೂಡ ತುಂಬ ನಮ್ಮನ್ನು ಕೆಳಗಿನ ವ್ಯವಸ್ಥೆಗೆ, ಯಾವುದು ಅಂಧಂತಮೋ ಇತ್ಯಾದಿ ಲೋಕಗಳಿಗೆ ನಮ್ಮನ್ನು ಕೊಂಡೊಯ್ಯತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಅವನನ್ನು ಅಸದುಪಾಸನೆಯ ಯಾವ ಕಾಲಕ್ಕೂ ಕೂಡ ಅಸದುಪಾಸನೆ ಎಂಬುದು ಮಾಡಲೇಬಾರದು ಅಂತ ಹೇಳ್ತಾರೆ. ಸರಿ, ಅಸದುಪಾಸನೆಯನ್ನು ಮಾಡಬಾರದು. ಯಾಕೆ? ಈ ಶರೀರದ ಒಳಗಿರ್ತಕ್ಕಂತಹ ಪ್ರಾಣನಾಮಕನಾಗಿರ್ತಕ್ಕಂತಹ ವಿಷ್ಣು ಅವನು ಭೋಗ್ಯ,
ಯಾರನ್ನ ಎಲ್ಲ ಸಮಸ್ತ ವಿಧವಾಗಿರತಕ್ಕಂತಹ ಜೀವನ ಬೇಕಾಗಿರತಕ್ಕಂತಹ ಭೋಗವನ್ನು ಕೊಡತಕ್ಕಂಥವನು. ಮತ್ತು ಅವನು ಈ ಶರೀರ ಎಂಬಂತಹ ಅಧಿಷ್ಠಾನದಲ್ಲಿ ಏನಾಗಿದ್ದಾನೆ, ತಾನಿರ್ತಾನೆ. ಇದ್ದು ಆ ಪ್ರಾಣನಾಮಕನಾಗಿರ್ತಕ್ಕಂತಹ ಶರೀರನಾಮಕನಾಗಿರ್ತಕ್ಕಂತಹ ಅನ್ನದ ಇನ್ನೇನು ಅನ್ನಾದ ಭೋಕ್ತೃ ಅನ್ನಂ ಸರ್ವಂ ಭುಕ್ತಿ ಎಲ್ಲವನ್ನೂ ಕೂಡ ತಾನು ಅದನ್ನು ಸ್ವೀಕಾರ ಮಾಡತಕ್ಕಂಥವನು. ಅಷ್ಟೆಲ್ಲವನ್ನೂ ಕೂಡ ತಾನು ಅದನ್ನು ಸ್ವೀಕಾರ ಮಾಡಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಎಲ್ಲರೂ ಕೂಡ ಅನ್ನದಲ್ಲಿ ಭೋಕ್ತೃವಾಗಿ ಪ್ರತಿಷ್ಠಿತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಅದರ ಎಲ್ಲರಲ್ಲಿಯೂ ಕೂಡ ಯಾರು ಸಾರವನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರನ್ನೂ ಕೂಡ ಅನುಗ್ರಹ ಮಾಡ್ತಾ ಇರತಕ್ಕಂಥವನು ಯಾರು ಎಂಬುದನ್ನು ತಿಳ್ಕೊಳ್ಬೇಕು. ಅಷ್ಟು ಮಾತ್ರವಲ್ಲದೆ ಇನ್ನೂ ಹೇಳ್ತಾರೆ, ಆ ಜ್ಞಾನಿ ಏನಾಗ್ತಾನೆ ಅಂತ ಕೇಳಿದರೆ, ಇಷ್ಟೆಲ್ಲ ತಿಳ್ಕೊಂಡಲ್ವ, ಇಷ್ಟೆಲ್ಲ ಅನುಗ್ರಹವನ್ನು ಮಾಡಿತಕ್ಕಂಥವನು ಭಗವಂತ ಅಂತ ತಿಳ್ಕೊಂಡ. ಅದು ಮಾಡಿದ್ರಿಂದಾಗಿ ಅವನಿಗೇನಾಗ್ತದೆ ಅಂತ ಕೇಳಿದರೆ, ಏತದನ್ನವನ್ನೇ ಪ್ರತಿಷ್ಠಿತಂ ವೇದ ಸರ್ವಂ ಪ್ರತಿಷ್ಠಿತಿ. ಭಗವಂತನನ್ನು ಈ ರೀತಿಯಾಗಿ ಯಾವುದನ್ನು ಭಗವತ್ ಸ್ವರೂಪ ಉಳ್ಳವನು, ಒಳ್ಳೆಯ ಕೀರ್ತಿ ಉಳ್ಳವನು ಅಂತ ತಿಳ್ಕೊಳ್ತಾನಲ್ವ, ತಿಳ್ಕೊಂಡಿರತಕ್ಕಂಥವನಿಗೆ ಏನಾಗ್ತದೆ ಅಂತ ಕೇಳಿದರೆ, ಮಹಾನ್ ಕೀರ್ತ್ಯ, ಒಳ್ಳೆಯ ಕೀರ್ತ್ಯಾದಿಗಳು ಬರ್ತದೆ. ಭಗವಂತನ ಕೀರ್ತ್ಯಾದಿಗಳು ಸಿಗುವಂತಹದ್ದು ಇದು ಯಾವಾಗ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ, ಅನ್ನನಾಮಕನಾಗಿರ್ತಕ್ಕಂತಹ ಭಗವಂತನಿಂದಾಗಿ ರಕ್ಷಿಸಲ್ಪಟ್ಟಂಥವನು. ಭಗವಂತ ಎಲ್ಲ ಜೀವರಾಶಿಗಳ ಒಳಗಿದ್ದುಕೊಂಡು ಮತ್ತೆ ಅದನ್ನು ಅವನ ಸ್ವರೂಪ, ಅವನ ತೇಜಸ್ಸು ಎಲ್ಲವೂ ಕೂಡ ಯಾರದ್ದು, ಅದು ಅವನದ್ದು. ಅವನು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಾಗಲ್ವ, ತಿಳ್ಕೊಂಡಿರತಕ್ಕಂಥವನಿಗೆ ಏನಾಗ್ತದೆ, ಅವನಿಗೆ ಕೀರ್ತಿ ಸಾಮಾನ್ಯ ಕೀರ್ತಿಯಲ್ಲ, ಸಂಪದ್ಭರಿತವಾಗಿರತಕ್ಕಂತಹ ಎಲ್ಲ ಕೀರ್ತಿಗಳು, ಸಾಮಾನ್ಯವಾಗಿರತಕ್ಕಂತಹ ಕೀರ್ತ್ಯಾದಿಗಳಲ್ಲ, ಮತ್ತು ತುಂಬ ಸಂಪದ್ಭರಿತವಾಗಿರತಕ್ಕಂತಹ ಕೀರ್ತ್ಯಾದಿಗಳು ಅವನಿಗೆ ಬರ್ತದೆ ಅಂತ ಹೇಳಿಕೊಂಡು ಹೇಳುತ್ತಾರೆ. ಆದ್ದರಿಂದ ನಮಗೆ ಯಾವುದನ್ನು ಉಪಾಸನೆ ಮಾಡಬಾರ್ದು, ಯಾವುದನ್ನು ಉಪಾಸನೆ ಮಾಡಬೇಕು, ಯಾವುದು ನಿತ್ಯದಲ್ಲೂ ಕೂಡ ನಮಗೆ ಉಪಾಸನೆಗೆ ಬೇಕಾಗಿರತಕ್ಕಂತಹದ್ದು ಎಂಬುದನ್ನು ತಿಳಿಸಿಕೊಡ್ತಾರೆ. ಇನ್ನು ಯಾವುದು ಉಪಾಸನೆಗೆ ಯೋಗ್ಯವಲ್ಲ ಎಂಬುದನ್ನು ಎರಡನ್ನೂ ಕೂಡ ನಮಗೆ ತಿಳಿಸಿಕೊಡ್ತಾರೆ. ಅದನ್ನು ಈ ಉಪನಿಷತ್ತಿನಲ್ಲಿ ಹೇಳಿದ ನಂತರ ಅದನ್ನು ಇನ್ನಷ್ಟು ವಿಸ್ತಾರವಾಗಿರತಕ್ಕಂತಹ ಇನ್ನಷ್ಟು ನಿಯಮವನ್ನು ಹೇಳ್ತಾರೆ. ಚಕ್ಷುಸ್ಸದಷ್ಟೇ ಭಗವಂತ ಚಕ್ಷು, ಯಾಕೆ ಚಷ್ಟೇತಿ, ಎಲ್ಲವನ್ನೂ ಕೂಡ ನೋಡ್ತಾನೆ. ಭಗವಂತ ಎಲ್ಲರ ಒಳಗಿದ್ದುಕೊಂಡು ನೋಡ್ತಾನೆ, ಅದರಿಂದಾಗಿ ಅವನನ್ನು ಚಕ್ಷುಷು ಅಂತ ಹೇಳಿ ಕರೀತಾರೆ. ಮತ್ತು ಶ್ರೋತೃ, ಯಾಕೆ ಅವನು ಎಲ್ಲರ ಶ್ರೋತ್ರೇಂದ್ರಿಯದ ಒಳಗಿದ್ದುಕೊಂಡು ತಾನು ಶ್ರೋತ್ರೇ ಇಂದ್ರಿಯ ನಾಮಕನಾಗಿ ಇಂದ್ರಿಯ ನಿಯಾಮಕನಾಗಿ ತಾನಿದ್ದಾನೆ ಅಂತ ಹೇಳ್ತಾನೆ. ಮತ್ತೆ ವಾಕ್ಚ, ವಾಕ್, ಯಾಕೆ ವಾಗೀಂದ್ರಿಯದ ಅಭಿಮಾನಿ, ಮಾತಿನ ನಿಯಮವನ್ನು, ಮಾತಿನನ್ನು ಅದನ್ನು ಏನು ಮಾಡ್ತಾನೆ ಅಂತ ಕೇಳಿದರೆ ಸರ್ವನಿಯಾಮಕವನ್ನು ಮಾಡ್ತಾನೆ. ಸರ್ವನಿಯಾಮಕವನ್ನು ಮಾಡಿ ಮಾತನ್ನು ಆಡತಕ್ಕಂತಹ ಸಾಮರ್ಥ್ಯ. ಇನ್ನು ಅಷ್ಟು ಮಾತ್ರವಲ್ಲದೆ ಮಂತ್ರತ್ವದ ಭಗವಂತ ಮನನಾತ್ ಮಂತ್ರ, ಮನಸ್ಸು ಒಂದು ಮನೋನಾಮಕ ಮನೋನಿಯಾಮಕ, ಇದೆಲ್ಲವನ್ನೂ ಕೂಡ ಮನಸ್ಸು ಅಂತ ಹೇಳ್ತಾರೆ. ಹೀಗೆ ಎಲ್ಲದಕ್ಕೂ ಶ್ರವಣ ಮನನ ನಿಧ್ಯಾಸನ ಅನನಾಮಾತು ಭಗವಾನ್ ವಿದ್ವಾನ್ ಸಮಪಜೀವತೆ. ಭಗವಂತ ಅನ್ನ ತಿಳಿಸಿಕೊಡ್ತಾನೆ. ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಭಗವಂತ ಉಪಜೀವಕ, ಅನ್ನ ಉಪಜೀವ್ಯ, ಯಾವುದನ್ನು ಅನುಸರಿಸಿಕೊಂಡು ನಾವಿದ್ದೇವೆಯೋ ಅದು ಉಪಜೀವ್ಯ ಉಪಜೀವಕಗಳು. ಇದರ ನಿಮಿತ್ತಕವಾಗಿ ಭಗವಂತ ಆಯಾಯ ನಾಮದಿಂದಾಗಿ ಹೇಳಲ್ಪಡ್ತಾನೆ ಅಂತ ಹೇಳಿಕೊಂಡು ನಮಗೆ ಈ ತೈತ್ತರೀಯ ಉಪನಿಷತ್ತಿನಲ್ಲಿ ಭೃಗುವಲ್ಲಿಯೂ ನಮಗೆ ತಿಳಿಸಿಕೊಡ್ತದೆ. ಹೀಗೆ ಆ ಭಗವಂತನ ಇನ್ನಷ್ಟು ಉತ್ತಮವಾಗಿರತಕ್ಕಂತಹ, ಇನ್ನಷ್ಟು ವ್ಯಾಪ್ತವಾಗಿರತಕ್ಕಂತಹ ಭಗವಂತನ ಚಿಂತನೆಯನ್ನು
ನಮಗೆ ಉಪನಿಷತ್ತು ತಿಳಿಸಿಕೊಡುತ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರಿಯವಾಲಂ ವಿಷ್ಣುರಮೇ ಪರಮಸ್ವೃತ್.